ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಸರ್ಕಾರಿ ಅಧಿಕಾರಿಗಳು ಅಂದರೆ ಹೈಯರ್ ಆಫೀಸರ್ಸ್ಗಳಿಗೆ ನ್ಯಾಯಾಂಗದ ಸುತ್ತೋಲೆ ಇರುತ್ತೆ. ಅಂದರೆ ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಸುತ್ತೋಲೆಯ ಪ್ರಕಾರವಾಗಿ ಕೆಲಸ ಮಾಡಬೇಕು ಅಂತ. ಯಾಕಂದರೆ ಇದರಲ್ಲಿ ಸಾಂಕೇತಿಕ ಅಥವಾ ಕಂದಾಯ ಅಥವಾ ರೆವಿನ್ಯೂ ಈ ರೀತಿಯಾಗಿ ಕೆಲವೊಂದು ಇಲಾಖೆಯ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದಾಗ ಯಾವುದೇ ಅಧಿಕಾರಿಯನ್ನು ಇನ್ನೊಂದು ಇಲಾಖೆಗೆ ವರ್ಗಾವಣೆ ಮಾಡುವ ಅಧಿಕಾರ ಕಾರ್ಯಾಂಗಕ್ಕಿರುವುದಿಲ್ಲ. ಇದನ್ನು ಯಾಕೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಸಿಟಿ ಅಥವಾ ಒಂದು ಜಿಲ್ಲೆಯಲ್ಲಿ ಒಬ್ಬ ಸಾಂಕೇತಿಕ ಅಧಿಕಾರಿ, ಒಬ್ಬ ಬೇರೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿ ಇನ್ನೊಂದು ಇಲಾಖೆಯಲ್ಲಿ ಕೆಲಸ ಮಾಡುವ ಜವಾಬ್ದಾರಿಯನ್ನು ನ್ಯಾಯಾಂಗದ ಸುತ್ತೋಲೆಯ ಆದೇಶದ ಪ್ರಕಾರವಾಗಿ ಕೊಡಬೇಕಾಗುತ್ತೆ. ಇಲ್ಲಿ ಈ ಅಧಿಕಾರಿಗಳು ಅಂದರೆ ಏನು ಕೆಲಸ ಕೊಟ್ಟಿರ್ತಾರೆ ಅವರ ಅಧಿಕಾರಿಗಳಿಗಿಂತ ಹೈಯರ್ ಆಫೀಸರ್ಸ್ಗಳು, ಈ ಉದಾಹರಣೆಗೆ DC ಆಗಿರ್ಬೋದು, CEO ಆಗಿರ್ಬೋದು, ಅಥವಾ EOನೇ ಆಗಿರ್ಬೋದು, ಅಥವಾ PDOನೇ ಆಗಿರ್ಬೋದು. ಈ PDO ಆದೇಶ ಹೇಗಿರುತ್ತೆ ಅಥವಾ PDOಗೆ ಆಗಲಿ ಅದರದ್ದೇ ಆದ ಒಂದು ಸುತ್ತೋಲೆ ಇರುತ್ತೆ. ಆ ಸುತ್ತೋಲೆಯ ಪ್ರಕಾರವಾಗಿಯೇ ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ ಕೆಲಸವನ್ನ. ಈ ಯಾರೋ ಸೆಕ್ರೆಟರಿ ತಗೊಂಡೋಗಿ PDO ಮಾಡೋದು, PDO ತಗೊಂಡೋಗಿ EO ಮಾಡೋದು, EO ತಗೊಂಡೋಗಿ CEO ಮಾಡುವ ಅಧಿಕಾರ ಸರ್ಕಾರದ ಅಂದರೆ ಕಾರ್ಯಾಂಗಕ್ಕಿರುವುದಿಲ್ಲ. ಈ ಕಾರ್ಯಾಂಗದ ಉದ್ದೇಶ ಜವಾಬ್ದಾರಿಯನ್ನು ನಿರ್ವಹಿಸುವುದಷ್ಟೇ ಕೆಲಸ ಅಧಿಕಾರಿಗಳದ್ದು. ಇಲ್ಲಿ ಎಲ್ಲ ಕೆಲಸವನ್ನ ನಾವೇ ಮಾಡ್ತೀವಿ ಅಂತ ಏನಾದರೂ ಅಂದ್ಕೊಂಡಿದ್ದಾರ ಕೆಲವು ಅಧಿಕಾರಿಗಳು? ಅದರ ವಿಚಾರವಾಗಿ ಜನರಿಗೆ ತಿಳಿಸಬೇಕು ಅಂತ ಸ್ಪಷ್ಟವಾಗಿ ಅದರ ದಾಖಲೆಗಳನ್ನು ತೆಗೆದುಕೊಂಡು ನಿಮಗೆ ತಿಳಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಇನ್ನೊಂದು ಇಲಾಖೆಗೆ ಹೋಗಿ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಿಸ್ತಾನೆ ಅಂತ ಹೇಳಿದ್ರೆ ಅಲ್ಲಿನ MLA ಅವರ ಸಪೋರ್ಟ್ ಇರುತ್ತದೆ. ಅಂತಹ ಅಧಿಕಾರಿಗಳ ಮೇಲೆ ಯಾರಾದರೂ ತಿಳಿದವರು, ಬುದ್ಧಿಜೀವಿಗಳು, RTI ಕಾರ್ಯಕರ್ತರು, ಪತ್ರಕರ್ತರು ಅವರ ಕೆಲಸಕ್ಕೆ ಸೇರಿಕೊಂಡಿರ್ತಕ್ಕಂಥ ಹುದ್ದೆ ಯಾವುದು, ಆ ಹುದ್ದೆಯಲ್ಲಿರುವ ಬದಲು ಈ ಹುದ್ದೆಯಲ್ಲಿ ಯಾಕೆ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಅರ್ಜಿ ಕೊಟ್ಟರೆ ಉತ್ತರವೇ ಸಿಗುವುದಿಲ್ಲ. ಇಲ್ಲಿ ಹೈಯರ್ ಆಫೀಸರ್ಸ್ಗಳು ತಪ್ಪು ಅಥವಾ ಆ ವ್ಯಕ್ತಿ ಸುತ್ತೋಲೆಯನ್ನು ಬಿಟ್ಟು ಅಲ್ಲಿ ಕಾರ್ಯನಿರ್ವಹಿಸಲಿ ಜವಾಬ್ದಾರಿಯುತ ಹುದ್ದೆ ಅದು. ಅಂತ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನಕಲಿಗಳಾದರೆ ಇನ್ನು ಹೇಗೆ ಹೇಳಿ? ಒಂದು ಸಾಂಕೇತಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಬೇರೆ ಇಲಾಖೆಯಲ್ಲಿ ಬಂದು ದೊಡ್ಡ ಹುದ್ದೆಯಲ್ಲಿ ಕುತ್ಕೊಂಡು ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ? ಅಂತ ವಿಚಾರಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಬೇಕು ಹೈಯರ್ ಆಫೀಸರ್ಸ್ಗಳು. ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಈ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಅಲಗೇಷನ್ ಮಾಡಬೇಕು, ಕೆಲಸದಿಂದ ಕಿತ್ತಾಕಬೇಕು, ಕಾನೂನಾತ್ಮಕವಾಗಿ ಶಿಕ್ಷೆಗೆ ಗುರಿ ಮಾಡಬೇಕು. ಅದನ್ನ ಬಿಡ್ತೀರಾ, ಮತ್ತೆ ಬೇರೆ ಯಾವುದೋ ವಿಚಾರವನ್ನು ಎತ್ಕೊಳ್ತೀರಾ? ಮೊದಲು ಸರ್ಕಾರದ ಸುತ್ತೋಲೆಯನ್ನು ಮರೆತು ಎಷ್ಟು ಜನ ದಾವಣಗೆರೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತವರ ಮೇಲೆ ಆಕ್ಷನ್ ತಗೊಳ್ಳಿ. ನಿಮ್ಮ ಹತ್ರ ಬಂದಿರತಕ್ಕಂಥ ಏನು ಅರ್ಜಿ ಕೊಟ್ಟಿದ್ದಾರೆ, ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡೇ ಅರ್ಜಿ ಕೊಟ್ಟಿದ್ದಾರೆ ತಾನೆ. ಮತ್ತೆ ಇವಾಗ ನ್ಯಾಯಾಂಗಕ್ಕೆ ಹೋಗುವಂಥದ್ದು ಏನಿದೆ? ನೀವು ಹೈಯರ್ ಆಫೀಸರ್ಸ್ಗಳಲ್ವಾ, ಕೊಡ್ಬೋದಲ್ವಾ? ಕೆಲವು ಸರ್ಕಾರಿ ಅಧಿಕಾರಿಗಳಂತೂ ಬಿಡಿ, RTI ರೂಲ್ಸೇ ಗೊತ್ತಿಲ್ಲ ಕೆಲವು ಅಧಿಕಾರಿಗಳಿಗೆ. ನೋಡೋಣ ಇದ್ರ ಮುಂದೆಲ್ಲಾದರೂ ಅರ್ಥ ಮಾಡ್ಕೊಳ್ತಾರೋ ಅಥವಾ ಅವ್ರನ್ನ ಕೆಲಸದಿಂದ ತೆಗೆದಾಕ್ತಾರೋ, ಮುಂದೆ ಏನು ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈಗಾಗಲೇ ಕೆಲವು ಅಧಿಕಾರಿಗಳು ಫೇಕ್ ಅಂತ ಗೊತ್ತಾದ್ರೂ ಸಮೇತನು ಇಲ್ಲಿವರೆಗೂ ಅವ್ರ ಕೆಲಸ ಇನ್ನೂ ಕಾರ್ಯದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಅಧಿಕಾರಿಗಳನ್ನ
ಆ ಕಾರ್ಯದಿಂದ ಕಿತ್ತೊಗಿಬೇಕು ಅಂತ ನಾವು ಸಹ ಮನವಿ ಮಾಡ್ತಾ ಇದ್ದೀವಿ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಿಇಒ ಅಧಿಕಾರಿಗಳಿಗೆ. ನಮಸ್ಕಾರ.